ಸರ್ ನೀರಿನ ಸಮಸ್ಯೆಗಿಂತ ಕೊಳಚೆ ಸಮಸ್ಯೆ ಜಾಸ್ತಿ ಆಗಿದೆ ನಮಗೆ. ಯಾಕಂದರೆ ಯು ಜಿ ಡಿ ಮಾಡಿ 9 ವರ್ಷ ಆಗಿದೆ. ಆ ಯು ಜಿ ಡಿ ತಗೊಂಡೋಗ್ಬಿಟ್ಟು ಪೈಪ್ಲೈನ್ ಮಾಡಿ ಅದನ್ನು ಹೊರಗಡೆ ಕಳಿಸಿದ್ರೆ ನಮಗೆ ಈ ಕಾಯಿಲೆ ಬರ್ತಿರೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಅಧಿಕಾರಿಗಳು ವರ್ಗದವರು ನಾವು 10 ವರ್ಷದಿಂದ ತೋರ್ತಾ ಇದ್ದೀವಿ. ಅದು ಸೇತುವೆ ಇದೆ, ಸೇತುವೆ ಹಳ್ಳಕ್ಕೆ ಹೋಗಿ ಯು ಜಿ ಡಿ ನೀರೆಲ್ಲ ಅಲ್ಲಿ ಬೀಳ್ತದೆ. ಅಲ್ಲಿ ಬಿದ್ದ ನೀರೆಲ್ಲ ಅಲ್ಲೇ ಶೇಖರಣೆ ಆಗಿ ಎಲ್ಲ ಬೋರ್ ಒಳಗೂ ಅದು ತನಿಖೆ ಆಗ್ತಾಯಿದೆ. ಅದರಿಂದ ನಮ್ಮ ಈ ಕಾಲರ ರೋಗ ಹರಡಲು ಸಾಧ್ಯ ಅಂತ ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಮತ್ತು ಸೊಳ್ಳೆಗಳ ಕಾರಣ ಊರಲ್ಲಿ ಸುತ್ತಮುತ್ತ ನೋಡಿ ಬರೀ ಗಲೀಜು ಕೊಳಚೆ ಪ್ರದೇಶ ಆಗ್ಬಿಟ್ಟಿದೆ. ಮೈಸೂರಿಂದ 3-4 ಕಿಲೋಮೀಟ್ರ್ ಮಾಡಿಕೊಂಡು ನಮ್ದು ಈ ಥರ ಆಗಿದ್ದಿಲ್ಲ ಅಂದ್ಬಿಟ್ಟು ನಮ್ಮ ಸಂಕಟ ಪಡೋಂಥ ಪರಿಸ್ಥಿತಿ ನಮ್ಮ ಗ್ರಾಮಕ್ಕೆ ಬಂದೈತೆ. ಆದ್ದರಿಂದ ಅಧಿಕಾರಿಗಳು ವರ್ಗದವರು ಮತ್ತು ನಮ್ಮ ಟಿ ವಿ ಚಾನಲ್ ಪುಣ್ಯಾತ್ಮರು ಬಂದು ಇವತ್ತು ನಮ್ಮ ಗ್ರಾಮನ ಈ ಎಲ್ಲ ಕಡೆ ಪ್ರಚಾರ ಮಾಡೋದ್ರಿಂದ ಬೇಗ ಕೆಲಸ ಆಗಬೇಕು ಅಂತೇಳಿ ನಾವು ಎಲ್ಲ ಅಧಿಕಾರಿಗಳು ಕೇಳ್ಕೊತಾ ಇದ್ದೀವಿ. ಇವತ್ತು ಬರಬೇಕು ಕಾರಣ ನಮ್ಮ ಹುಡುಗ ಪಾಪ ಒಂದು ಮನೆ ಹುಡುಗ ದುಡಿಯಂಥ ಹುಡುಗ. ಆ ಮನೇಲಿ ತಂದೆ 3 ತಿಂಗಳು ತಂದೆನೂ ಪಾಪ ಸಾಲ ಸೋಲಕ್ಕೇನು ಎದುರ್ಕೊಂಡು ಅವ್ರ ತಂದೆನೂ ಕೂಡ ಸೂಸೈಡ್ ಮಾಡೋಕೆ ಸತ್ತೋಗ್ಬಿಟ್ರು. ಅಂಥ ಮನೆ ಹುಡುಗ ಇವತ್ತು ಗೇಯ್ತಿದ್ದ ಹುಡುಗನೂ ಕೂಡ ಕಾಲರ ರೋಗದಿಂದ ಮೃತ್ಯು ಆಗಿದ್ದಾನೆ. ಆದ್ದರಿಂದ ಅವನಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ಕೊಟ್ಟು ಈ ಯಾರು ಹುಷಾರಿಲ್ಲ ಎಲ್ಲ ಆಸ್ಪತ್ರೆ ಕೇಸಲ್ಲಿದ್ದರೆ ಅವ್ರಿಗೂ ಸ್ವಲ್ಪ ಪರಿಹಾರನ ದೊರಕಿಸ್ಕೊಡ್ಬೇಕು ಅಂತ ನಾವು ಅಧಿಕಾರಿ ವರ್ಗದಲ್ಲಿ ಕೇಳ್ಕೊತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರ ನಮ್ಮ ಗ್ರಾಮಕ್ಕೆ ಬೇಕಾದ ಸೌಲಭ್ಯಗಳನ್ನು ಮಾಡಿ ಅಭಿವೃದ್ಧಿ ಮಾಡಿಕೊಟ್ರೆ ಗ್ರಾಮ ಸ್ವಲ್ಪ ಸ್ವಚ್ಛತೆಯಾಗಿರುತ್ತೆ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀನಿ. ಸರ್ಕಾರಕ್ಕೆ ಸ್ವಾಮಿಗೌಡ ಅಂತ ಕೆ.ಎಸ್. ಸ್ವಾಮಿಗೌಡ ಅಂತ VSSN ಬ್ಯಾಂಕ್ ಮಾಜಿ ಅಧ್ಯಕ್ಷರು. ನಾವು ದಯವಿಟ್ಟು ಎಲ್ಲ ಸರ್ಕಾರ ವರ್ಗದ ಅಧಿಕಾರಿಗಳು ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಸ್ವಚ್ಛತೆ ಕಾಪಾಡೋಕ್ಕೆ ಎಲ್ಲ ಅಧಿಕಾರಿಗಳು ಗಮನ ಹರಿಸಬೇಕು.